ದ್ಯಾವ್ರೆ, ನನ್ ಮಗಳಿಗೆ ಯಾಕಪ್ಪ ಹಿಂಗ್ ಪರೀಕ್ಷೆ ಮಾಡ್ತಿದ್ಯಾ? ಯಾರಿಗೂ ಕೇಡ್ ಬಯಸ್ತಿರೋಳ್ ಜೀವನದಲ್ಲಿ ಯಾಕೆ ಹಿಂಗ ಆಟ ಆಡ್ತಿದ್ಯಾ? ಅಕ್ಕ ಅಕ್ಕ ನಿನ್ ಜೊತೆಲ್ ಕರ್ಕೊ ಬರ್ತೀನಿ ಅಂತ ಯಾರುವೆ ನಂಗೆ ಹೇಳಲೇ ಇಲ್ಲ ನೋಡು. ಯಾಕೆ ಅಕ್ಕ ಅಳ್ತಾ ಇದ್ದೀ? ಓ, ಭಾವನ್ ಬಿಟ್ಟು ಒಬ್ಳೆ ಬಂದಿದ ಅಂತ ಅಳ್ತಿದ್ಯಾ? ಅಕ್ಕ, ಎಲ್ಲ ಹೆಣ್ಮಕ್ಳು ತವ್ರ ಮನೆಗ್ ಬರೋದಂದ್ರೆ ಏಟೊಂದ್ ಖುಷಿ ಪಡ್ತಾರೆ. ನೀನ್ ನೋಡಿದ್ರೆ ಹೇಳ್ತಿದ್ಯಲ್ಲೇ, ಯಾಕೆ ಭಾವನ್ ಬಿಟ್ ಬರಕ್ಕೆ ಬ್ಯಾಸ್ರನಾ? ಅಕ್ಕ, ಓದ್ಕಿತ ಬಂದಾಗ ಏಟೊಂದ್ ಖುಷಿಯಾಗಿದ್ಯಲ್ಲೇ, ಈಗ ಏನಾಗಿದೆ ನಿಂಗೆ? ಯಾಕೆ ಹಿಂಗ್ ಅಳ್ತಿದ್ಯಾ? ಹೋದ್ಕಿತ ಅತ್ತೆ ಮನೆಯವರೆಲ್ಲ ಸೇರಿ ಗಂಡನ್ ಜೊತೆ ಸಂತೋಷವಾಗಿತ್ತು ಬಾ ಅಂತ ಕಳ್ಸಿದ್ರು. ಆದ್ರೆ ಈಗಿತ ಇನ್ ಯಾವತ್ತ ನೀನ್ ಬರ್ಲೇಬೇಡ ಅಂತ ಕತ್ತಿಡ್ದು ಆಚೆ ತಳ್ಳಿದ್ರು ಸರು. ಏ ಅಕ್ಕ, ಇವನೇ ಹೇಳ್ತಿದ್ಯಾ? ನಿನ್ನ ಆಟೋನ್ ಪ್ರೀತಿ ಮಾಡೋ ಭಾವ ಇರ್ಬೇಕಾದ್ರೆ ನಿನ್ ಯಾರೇ ಹೊರಗ್ ತಳ್ತಾರೆ? ಭಾವನೆ ಅವ್ವ, ಅಕ್ಕ ಇರದ್ದಿಟ್ವೆ ಏನಾಯ್ತು ಅಂತ ಹೊಸಿ ಸರಿಯಾಗಿ ಹೇಳವ. ನಿಮ್ಮ ಅಕ್ಕನೇ ಫೋನ್ ಮಾಡಿದ್ದು ಅನ್ನೋ ವಿಚಾರ ಗೊತ್ತಾಗೋಯ್ತು. ಮಕ್ಕಳನ್ನ ಕರ್ಕೊಂಡು ಈ ಕಾಲದಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಒಂದು ಅರ್ಥ ಆಯ್ತಾ ಇಲ್ಲ. ಇಂಥ ದ್ರೋಹ ಮಾಡಿದವ್ರು ಯಾರು ಅಂತ ನಾವು ಊರ್ ತುಂಬಾ ಹುಡುಕ್ತಾ ಇದ್ರೆ ಇವಳು ಅಟ್ಟಿಲೆ ಇದ್ಕೊಂಡು ನಮಗ್ ಮಂಕ್ ಬೂದಿ ಎರ್ಚ್ಬಿಟ್ಲು. ಅದಕ್ಕೆ ಕಣವ, ಯಾವ ಹುತ್ತದಾಗ ಯಾವ ಆವಿರ್ತ ಹೇಳಕ್ ಆಗಕ್ಕಿಲ್ಲ ಅನ್ನೋದು. ಅವಳನ್ನ ಏಟೊಂದು ನಂಬ್ಕೊಂಡಿದ್ದು, ಆದ್ರೆ ಅವಳು ನಮ್ಗೆ ಮೋಸ ಮಾಡಿ ಏಟೊಂದು ಅವಮಾನ ಮಾಡ್ಬಿಟ್ಲು. ಆದ್ರೂ ಇಂಥ ಮಳ್ಳಿ ನಮ್ ಭದ್ರಂಗ್ ಅದ್ ಹೆಂಗ್ ಇಷ್ಟ ಆದ್ಲು? ಮನೆ ಹಾಳ್ ಮಾಡ್ಬೇಕಂತಾನೆ ಈ ಮನೆ ಸೊಸೆ ಆದ್ಲು ಅನ್ಸುತ್ತೆ. ಅವಳು ಶಾನೆ ಬುದ್ಧಿವಂತೆ ಅಂದ್ಕೊಂಡಿದ್ದೆ, ಆದ್ರೆ ಈ ಮಟ್ಟದ ಕುತಂತ್ರಿ ಅಂತ ಅಂದ್ಕೊಂಡಿರ್ಲಿಲ್ಲ. ಅವಳ ಲಘು ಮುಖದ ಹಿಂದ್ಗುಟ್ಟೆ ಈಟೊಂದು ಕ್ರೂರತೆ ಇದೆ ಅಂತ ಅರ್ಥ ಆಗದೆ ಹೋಯ್ತು. ಅವಳು ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಕನಸು ಮನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಇವತ್ತು ನಾನೇ ಹೇಳ್ತಾ ಇವ್ನಿ, ಇನ್ನು ಮುಂದಕ್ಕೆ ಆ ಮನೆ ಆಳಿ ಹೆಸರನ್ನ ಯಾರು ಎತ್ಕೊಡ್ದು. ನಾವೆಲ್ಲ ಯಾರೋ ನಮ್ಗಾಗದೇ ಇರೋರು ನಮ್ ವಿರೋಧಿಗಳಿಂತ ಕೆಲಸ ಮಾಡವ್ರೆ ಅನ್ಕೊಂಡಿದ್ದು. ಆದ್ರೆ ನಾವ್ಯಾರು ಊಹೇನು ಮಾಡಕ್ಕಾಗದೆ ಇರೋ ತರ ನಮ್ಮ ಮಟ್ಟಿ ಸೊಸೆನೆ ಇಂಥ ಕೆಲಸ ಮಾಡವಳೆ ಅಂದ್ರೆ
ನನ್ಗೀಗ್ಲೂ ಅರಗಿಸ್ಕೊಳಕ್ ಆಯ್ತಾ ಇಲ್ಲ. ಅವಳು ನಿನ್ನೂ ಮನೆ ಸೊಸೆ ಅಂತ ಕರೀತಿದ್ದೀರಲ್ರಿ, ಅವಳೊಬ್ಳು ದೊಡ್ಡ ದ್ರೋಹಿ. ಅವಳು ಮಾತ್ರ ಅಲ್ಲ, ಅವ್ರ ಕುಟುಂಬದವರೇ ಮೋಸಗಾರರು. ಯಾರನ್ನುವೆ ಕಣ್ಣು ಮುಚ್ಕೊಂಡು ನಂಬೇಡಿ ಅಂತ ಒಳ್ಳೆ ಪಾಠ ಕಲ್ಸ್ಬಿಟ್ಟು ಹೋಗವಳೆ. ಇನ್ ಮುಂದಕ್ಕೆ ಅವಳ ನೆಳ್ಳು ಕೂಡ ನಮ್ಮ ಅಟ್ಟಿ ಮ್ಯಾಗ ಬೀಳ್ಬಾರ್ದು. ಅವಳ ದಿಕ್ಕಿಗೆ ತಲೆ ಕೂಡ ಮಲಗಬಾರ್ದು. ಬಾಬಾ, ನಾನು ಹೇಳ್ತಾರದ್ ಸರಿ ಐತೆ ಅಲ್ವೇ? 6 ತಿಂಗಳು ನಾನು ಜೈಲಲ್ಲಿ ಅನುಭವಿಸಿದ ನೋವು, ಕಷ್ಟ, ಅವಮಾನ ನನಗೆ ಮಾತ್ರ ಗೊತ್ತು. ಆಗ ನಂಗೆ ಬದುಕಿದ್ದೆ ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡೆ, ಹುಳ ಬಿದ್ದಿದ್ದನ್ನ ತಿಂದೆ, ಪೊಲೀಸ್ನವರ ದರ್ಪದ ಮಾತು ಕೇಳಿಸ್ಕೊಂಡೆ. ನೆಲದ ಮೇಲೆ ಮಲ್ಕೋತಾ ಇದ್ದೆ. ಎಲ್ಲ ನೋವು ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಾನು ಅನುಭವಿಸ್ದೆ. ಇದಕ್ಕೆಲ್ಲ ಕಾರಣ ಆದೋಳ್ನ ನಾನ್ ಕ್ಷಮಿಸ್ತೀನ? ಈ ಜನ್ಮದಾಗ ಕ್ಷಮಿಸಕ್ಕಿಲ್ಲ. ಅದ್ಯಾವ್ರು ಏನಾರು ನನ್ ಮಗಳೇ ಈ ಕೆಲ್ಸ ಮಾಡಿದ್ದು ಅಂತ ಗೊತ್ತಾಗಿದ್ರೆ ನಮ್ ಜೀವನ ಬೀದಿ ಪಾಲಾಗಿರೋದು. ಲೇ ಶಿವರಾಮೇಗೌಡ, ನಿನಗೆ ಈ ಅವಮಾನ ಆದ್ರೆ ಸಾಕಾಗಕ್ಕಿಲ್ಲ. ಹೆಜ್ಜೆ ಹೆಜ್ಜೆಗೂ ನಿನಗೆ ಅವಮಾನ ಮಾಡಿ ಪಾತಾಳಕ್ ತಳ್ಳಿಲ್ಲ. ನೋಡ್ತಾ ಇರು. ಯಾವ್ರೆ, ನನ್ ಮಗಳಿಗೆ ಯಾಕಪ್ಪ ಹಿಂಗ್ ಪರೀಕ್ಷೆ ಮಾಡ್ತಿದ್ಯಾ? ಯಾರಿಗೂ ಕೇಡ್ ಬಯಸ್ತಿರೋ ಅವಳ ಜೀವನದಲ್ಲಿ ಯಾಕೆ ಹಿಂಗ ಆಟ ಆಡ್ತಿದ್ಯಾ? ಅವಳು ಗೊತ್ತೋ ಗೊತ್ತಿಲ್ದೇನೋ ತೆಪ್ ಮಾಡ್ಬಿಟ್ಟವಳೆ. ಆದ್ರೆ ಯಾವತ್ತೂ ಯಾರಿಗೂ ಮೋಸ ಮಾಡ್ದವಳಲ್ಲ. ಅವಳ ಜೀವನದಲ್ಲಿ ಯಾಕೆ ಹಿಂಗ ಆಟ ಆಡ್ತಿದ್ಯಾ? ಏನ್ ಮಾಡಿದ್ ಸರಿನಾ? ಯಾಕೆ ಹಿಂಗ ಅನ್ಯಾಯ ಮಾಡ್ತಾ ಇದ್ಯಾ? ನ್ಯಾಯನ ಹೇಳು. ಎಲ್ರಿಗೂ ಒಳ್ಳೇದ್ ಮಾಡ್ತಿದ್ದವಳಿಗೆ ನೀನ್ ಯಾಕೆ ಹಿಂಗ್ ಕೆಟ್ಟದ್ ಮಾಡ್ದೆ? ನಿನ್ನನ್ನೇ ನಂಬಿದವಳನ್ನ ನಡು ನೀರಲ್ಲಿ ಕೈ ಬಿಟ್ಬಿಟ್ಟಿಯಲ್ಲಪ್ಪ. ಮುಂದೆ ಅವಳ ಜೀವನದ ಗತಿ ಏನು? ವಾತಾರನಿ ಪೂಜೆ ಮಾಡ್ಬೇಕಾದ್ರೇನೆ ತೆಪ್ಪ ದಿಕ್ಕಲ್ಲಿ ಗೌಳಿ ನುಡೀತು. ಆಗ್ಲೇ ನಾನು ಅಂದ್ಕೊಂಡೆ ಏನೋ ಆಪ್ಷಕ್ನ ನಡೀತದೆ ಅಂತ. ಆದ್ರೆ ನಮ್ಮ ಮಗಿನ ಜೀವನದ ದಿಕ್ಕೇ ಬದಲಾಯ್ತದೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಅದ್ಕೆ ನನ್ ಮಗಳ ನೆತ್ತಿ ಮೇಲೆ ನೇತಾಡ್ತಿದ್ದ ದೊಡ್ಡ ಗಂಡಾಂತರ ಕತ್ತಿಯಿಂದ ಕಾಪಾಡಿ ತೀರ್ಸಕ್ಕಾಗ್ದಿರೋಷ್ಟು ಉಪಕಾರ ಮಾಡ್ಬಿಟ್ರಿ. ಅದ್ಕೆ ಅತ್ತೆ,
ನನ್ನ ಮೇಲಿದ್ದ ಅಪಾದನೆನ ಅವಳ ಮೇಲೆ ಹಾಕಿ ನನ್ನನ್ನ ಪಾರ್ ಮಾಡಿದ್ದಕ್ಕೆ ಸಾಯೋ ಗಂಟ ಋಣಿಯಾಗಿರ್ತೀನಿ ಅತ್ತೆ. ಮಾಡಿರೋ ಉಪಕಾರನ ಮನ್ಸ ಬೇಗ ಮರ್ತೋಯ್ತಾನಂತೆ. ನೀವ್ ಹಂಗಾಗ್ಬೇಡಿ. ಅಯ್ಯೋ, ಅದಕ್ಕೆ ನೆದ್ರಾಕೊಂಡು ಬದುಕಕ್ ಆಗಕ್ಕಿಲ್ಲ ಅಂತ ಗೊತ್ತು ಕಣವ. ಅದ್ ಸರಿ, ಅದಕ್ಕೆ ನನ್ ಮಗ್ಳು ಮಾಡಿದ ಕೆಲ್ಸನ ಇಷ್ಟ್ ನಾಜೂಕಾಗ ಅವಳ ಕಡೆಗೆ ತಿರ್ಗಿಸ್ಬಿಟ್ರಲ್ಲ, ಅದೆಂಗೆ? ನದಿ ಮೂಲ ಋಷಿ ಮೂಲ ಹೇಗೆ ಹುಡ್ಕೋಕ್ ಹೋಗ್ಬೇಡ್ದೋ ಹಂಗೆ ಈ ಈಶ್ವರಿ ಪ್ಲಾನ್ನ ಯಾವತ್ತೂ ಹುಡ್ಕಕ್ ಹೋಗ್ಬೇಡ ಸಾವಿತ್ರಿ. ಸದ್ಯಕ್ಕೆ ದೊಡ್ಡ ಅಪಾಯದಿಂದ ನಿನ್ ಮಗಳನ್ನ ಪಾರ್ ಮಾಡಿದ್ವಿ, ಅದಕ್ಕೆ ಖುಷಿ ಪಡು. ಅದನ್ ಬಿಟ್ಟು ಏನೋ ಕುತೂಹಲ ತಿಳ್ಕೊಳ್ಳೋಣ ಅಂತ ಕೇಳ್ದೆ ಅಟ್ಟೆಯ. ಇದನ್ನ ಬ್ಯಾಡ ಅಂತ ಹೇಳ್ತಿರೋದು. ನನ್ ಎದ್ರಗ್ ನಿಂತವ್ರ ಕತೆ ಏನ್ ಆಯ್ತದೆ ಅಂತವ ಇದ್ರಿಂದ ಪಾಠ ಕಲ್ತ್ಕೊಂಡ್ರೆ ತುಂಬಾನೇ ಒಳ್ಳೇದು. ನೀವಿಬ್ರು ಇದನ್ನ ಎಲ್ಲಿ ಗಂಟ ಗೆಪ್ತಿಯಲ್ಲಿ ಮಡಿಕೊಂಡಿರ್ತೀರೋ ಅಲ್ಲಿ ಗಂಟಲು ನೆಮ್ಮದಿಯಾಗಿರ್ತೀರಿ. ಅದನ್ನ ಬಿಟ್ಟು ನೀವ್ ಏನಾದ್ರೂ ನಿಮ್ ವರ್ಷನ್ ತೆಗೆದ್ರು ಆಮ್ಯಾಗ ನಡೆಯೋದೇ ಬೇಡ. ಇನ್ ಮುಂದೆ ನೀವ್ ದಾಟಕ್ಕಿಲ್ಲ ಅತ್ತೆ. ಅದಕ್ಕೆ ಹೆಂಗೋ ಅವಳ ಮೇಲೆ ಆರೋಪ ಹಾಕಿ ಈ ಮನೆಯಿಂದ ಆಚೆಗೆ ಹಾಕ್ಬಿಟ್ರಿ. ಹಂಗೆ ಹೆಂಗಾರು ಮಾಡಿ ನನ್ನ ಮಗಳನ್ನ ಈ ಅಟ್ಟಿ ಸೊಸೆ ಮಾಡ್ಬಿಡಿ. ನಾವಿಬ್ರು ಬದುಕಿರೋ ಗಂಟ ನಿಮ್ ಸೇವೆ ಮಾಡ್ಕೊಂಡೇ ಇದ್ಬಿಡ್ತೀವಿ. ನೋಡ್ ಸಾವಿತ್ರಿ, ಅವಳನ್ನ ತಿರ್ಗಾ ಈ ಅಟ್ಟಿಗೆ ಬರ್ದೇರಂಗ್ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ. ಆದ್ರೆ ಭದ್ರನ್ ಮನ್ಸಲ್ಲಿ ಭದ್ರವಾಗಿ ಮನೆ ಮಾಡ್ಕೋಬೇಕಾಗಿರೋದು ನಿನ್ ಜವಾಬ್ದಾರಿ. ಇವಾಗ ಖಾಲಿ ಆಗಿರೋ ಜಾಗವ ಹಂಗೆ ಬಿಟ್ಬಿಟ್ರೆ ಯಾರ್ ಬೇಕನ್ನ ಬಂದು ಆಕ್ರಮಿಸ್ಕೋಬಹುದು. ಅದಕ್ಕೆ ನೀನ್ ಹೆಂಗಾನ ಮಾಡಿ ಅವನ್ ಮನ್ಸು ಗೆದ್ದು ನಿಂತೆ ಮದುವೆ ಆಯ್ತೀನಿ ಅಂತ ಹೇಳಂಗ್ ಮಾಡು. ಆಮ್ಯಾಕೆ ಉಳ್ದಿದ್ದನ್ನ ನಾನ್ ನೋಡ್ಕೊತೀನಿ. ಅತ್ತೆ, ನೀವ್ ಈಟ್ ಹೇಳಿದ್ರಲ್ಲ ಸಾಕು. ಮುಂದಕ್ಕೆ ಏನ್ ಮಾಡ್ಬೇಕೋ ಅದು ನಾನು ಮಾಡ್ತೀನಿ.